ಮಕ್ಕಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ಅಕ್ಷರಗಳನ್ನು ಕಲ್ತಿದ್ದೇವೆ ಅಲ್ವಾ? ರ, ಗ, ಸ, ದ, ಅ ಇಷ್ಟು ಅಕ್ಷರಗಳನ್ನು ಕಲ್ತಿದ್ದೇವೆ. ಈಗ ಇದನ್ನೇ ಉಪಯೋಗಿಸಿ ಕೆಲವೊಂದು ಅರ್ಥಪೂರ್ಣ ಪದಗಳನ್ನು ರಚನೆ ಮಾಡೋಣ. ಆಯಿತಾ? ಇಲ್ಲಿ ನೋಡಿ, ಈಗ ರ ಮತ್ತು ಸಾನ ಸೇರಿಸಿ ನಾನು ರಸ, ಲಿಂಬುದು ರಸ ಉಂಟಲ್ಲ ಅಲ್ಲಿ, ರಸ. ಈಗ ಸ ಮತ್ತು ರಾನ್ನ ನಾನು ಉಪಯೋಗಿಸಿ ಸರ ಪದ ಮಾಡಿದೆ. ನೋಡಿ, ಇಲ್ಲಿ ಹುಡುಗಿರೆಲ್ಲ ಹಾಕ್ಕೊಳ್ತಾರೆ ಸರ, ಸರ. ಇದೇನು? ಇದು ಅರ. ಇದಕ್ಕೆ ನಾವು ಅರ ಅಂತ ಹೇಳ್ತೇವೆ, ಅರ. ಇದು ಅರಸ, ರಾಜ ಅರಸ. ರಾಜನಿಗೆ ಇನ್ನೊಂದು ಅರಸ ಅಂತ ಕರಿತೇವೆ ನಾವು. ಇಲ್ಲಿ ನೋಡಿ, ದಸರಾ, ದಸರಾ. ದಸರಾಕ್ಕೆ ರಜೆ ಸಿಗ್ತದಲ್ಲ ನಿಮಗೆ, ದಸರಾ. ಇದು ದರಗ, ಇಲ್ಲೂ ಕೂಡ ಜಾತ್ರೆ ನಡೀತದೆ, ದರಗ, ದರಗ. ಇದು ಗರಗಸ, ಮರ ಕಟ್ ಮಾಡಲಿಕ್ಕೆ ಉಪಯೋಗಿಸ್ತೇವಲ್ಲ, ಗರಗಸ, ಗರಗಸ. ಇಷ್ಟು ಪದನ ಕಲ್ತ್ರಿ ಅಲ್ವಾ ಮಕ್ಕಳೇ ನೀವು? ಇದನ್ನು ದಿನಾ ಪ್ರಾಕ್ಟೀಸ್ ಮಾಡ್ತಾ ಇರಿ, ಚೆನ್ನಾಗಿ ಕಲೀರಿ. ಮತ್ತು ಬೇರೆ ವಿಡಿಯೋಗಳನ್ನು ಕೂಡ ನೋಡಿ. ಥ್ಯಾಂಕ್ ಯು ಮಕ್ಕಳೇ, ಬಾಯ್.